ಅಂತ ಹೇಳ್ಬಿಟ್ಟು ಒನಕೆ ಓಬವ್ವನ ಒಂದು ಕೃತಿಯನ್ನ ಮಾಡಿದ್ದಾರೆ. ಹಾಗೆ BL ವೇಣು ಅವರ ಒಂದು ಮೂರ್ತಿಯನ್ನ ಇಲ್ಲಿ ಮಾಡಿದ್ದಾರೆ. ಹಾಗೆ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯ ಜಾತ್ರೋತ್ಸವ ಇನ್ನೇನು ಬರ್ತಾ ಇದೆ, ಅದರ ಸ್ಮರಣಾರ್ಥಕವಾಗಿ ಒಂದು ಹೊಳಮಠದ ಒಂದು ಕೃತಿಯನ್ನ ಮಾಡಿದ್ದಾರೆ. ಹಾಗೆ ನಮ್ಮ ಚಿತ್ರದುರ್ಗ ಅಂತ ಒಂದು ಫೋಟೋ ಬೂತ್ ಮಾಡಿದ್ದಾರೆ, ಉಯ್ಯಾಲೆ ಕಂಬ ಮಾಡಿದ್ದಾರೆ, ಲಕ್ಷಾಂತರ ಹೂವನ್ನ ಬಳಸಿ ಟಾಂಗಾ ಗಾಡಿಯನ್ನ ಮಾಡಿದ್ದಾರೆ. ಹೀಗೆ ವಿವಿಧವಾದಂತಹ ಹೂವು ಹಣ್ಣುಗಳನ್ನೆಲ್ಲ ಬಳಸಿ ಒಳ್ಳೊಳ್ಳೆ ಕಲಾಕೃತಿಗಳನ್ನ ಮಾಡಿದ್ದಾರೆ. ಜನತೆ ಬಂದು ಇದನ್ನೆಲ್ಲ ನೋಡಬೇಕು. ಹಾಗೆ ನಮ್ಮ ಜಿಲ್ಲೆಯ ರೈತರುಗಳು ಬೆಳೆದಿರುವಂತಹ ಹಣ್ಣು ತರಕಾರಿ ಹೂವನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಬಂದು ಇಲ್ಲಿ ಬಹಳಷ್ಟು ಜನ ಜಾನೂರ್ ಆರ್ಟ್ಸ್ ಆಗಿ ಅವರ ಒಂದು ಕಲೆಯನ್ನ ಇಲ್ಲಿ ಪ್ರದರ್ಶನವನ್ನ ಮಾಡಿದ್ದಾರೆ. ಜನತೆ ಹೆಚ್ಚೆಚ್ಚಾಗಿ ಬಂದು ನಾಳೆ ಒಂದಿನ ಏನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅದರ ಸದುಪಯೋಗವನ್ನ ಪಡಿಸ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಮಮತಾ ನೇರ್ಲಿಗೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ವಾಹ್ ಕ್ಯಾ ಸೀನ್ ಹೈ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಪುಷ್ಪ ದರ್ಶನದಲ್ಲಿ ಬಂದಿದ್ವಿ. ಇಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಮೀನು ಸಾಕಾಣಿಕೆ ಬಗ್ಗೆ ಇಲ್ಲಿ ನಮ್ಮ ಕಾನ್ಸೆಪ್ಟ್ ಕೂಡ ಇಲ್ಲಿ ಹಾಕಿದ್ದಾರೆ. ಹಿಂದ್ಗಡೆ ನೋಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಜೊತೆಲಿ ಮಂಜಣ್ಣ ಕೂಡ ಇದ್ದಾರೆ, ಅವ್ರನ್ನ ಕೇಳೋಣ ಈ ಮೀನು ಸಾಕಾಣಿಕೆ ಯಾವ ಥರ ಮಾಡ್ತಾರೆ ಮತ್ತು ಆ ಮರಿಗಳನ್ನು ರೈತರಿಗೆ ಯಾವ ದರದಲ್ಲಿ ಕೊಡ್ತಾರೆ ಅಂತೇಳಿ ಕೇಳೋಣ. ಸಾಕ್ತಿದ್ದಾರೆ. ನಮಸ್ತೆ ಮಂಜಣ್ಣರೇ. ನಮಸ್ತೆ. ಮಂಜಣ್ಣ, ಯಾವ್ಯಾವ ಮೀನುಗಳನ್ನು ಸಾಕ್ತೀರಾ ನಿಮ್ಮ ಇದರಲ್ಲಿ? ಕಾಟ್ಲ, ರಘು, ಮುರುಗಲ್ಲು ಸಾಕ್ತಿವಿ. ಅದರಲ್ಲಿ ವೆರೈಟಿ ಮೀನುಗಳು ಇರ್ತವೆ. ಅದರಲ್ಲಿ ಒಂದು ರೇಟು ಕಾಟ್ಲ 410 ಗೌರ್ಮೆಂಟ್ ಆಗುತ್ತೆ, ಮುರುಗಲ್ಲು 300 ಇರುತ್ತೆ. ಹಿಂಗೆ ಇತರೆ ಮೀನುಗಳೆಲ್ಲ ವೆರೈಟಿ ರೇಟು ಬೆಲೆ ಇರುತ್ತದೆ. ಅದರಿಂದ ರೈತರಿಗೆ ಉತ್ಪನ್ನ ಒಳ್ಳೆಯದು. ಅಂದ್ರೆ ಎಷ್ಟು ಮೀನಿಗೆ ಎಷ್ಟು ಅಮೌಂಟು? ಒಂದು 1000ಕ್ಕೆ 300 ರೂಪಾಯಿ. ರಾವು ವೆರೈಟಿ ಮೇಲೆ ರೇಟು. ಅಂದ್ರೆ ಬೇರೆ ಬೇರೆ ವೆರೈಟಿ ಇರ್ತವೆ. ಯಾವ ಕಾಟ್ಲಕ್ಕೆ ಎಷ್ಟಾಗುತ್ತೆ? 400 ರೂಪಾಯಿ. ಕಾಟ್ಲ 1000 ಮೀನಿಗೆ 400 ರೂಪಾಯಿ ಕಾಟ್ಲ. ಮತ್ತೆ ಬೇರೆ ಮುರುಗಲ್ಲು 300. ಅಂದ್ರೆ ನೀವು ನಮ್ಮ ಎಲ್ಲಿದೆ ಆಫೀಸ್ ಬಂದ್ಬಿಟ್ಟು? ಹಿರಿಯೂರಲ್ಲಿದೆ, ಮಾರಿಕಲ್ ಮೇಲಿದೆ. ಆಮೇಲೆ ನಮ್ಮ ಬ್ರಾಂಚ್ ಇದೆ ಚಳ್ಳಕೆರೆ, ಹೊಸದುರ್ಗ, ಈ ತರ ತುಮಕೂರು. ನಮ್ಮ ಚಿತ್ರದುರ್ಗದಲ್ಲಿ ಇದೆಯಾ? ಚಿತ್ರದಲ್ಲಿ ಹೆಡ್ ಆಫೀಸ್, ಡಿಸ್ಟ್ರಿಕ್ಟ್ ಆಫೀಸರ್. ಎಲ್ಲಿದೆ ನಮ್ಮ ಲೊಕೇಶನ್ ಬಂದು? ಅದು ಯಾವ ಏರಿಯಾದಲ್ಲಿ ಇದೆ? ಜೋಗಿಮಟ್ಟ ರೋಡ್ ಅಲ್ಲಿ 4th ಕ್ರಾಸ್ ಅಲ್ಲಿ ಡೌನ್ ಸೈಡ್ ಅಲ್ಲ? ನೋಡಿ ಸ್ನೇಹಿತರೆ, ನಿಮಗೆ ರೈತರಿಗೆ ಯಾರಿಗಾದ್ರೂ ಮೀನು ಬೇಕಂತಂದ್ರೆ ಮರಿಗಳು ಅಥವಾ ನಮ್ಮ ಮೀನುಗಾರಿಕೆ ಇಲಾಖೆಗೆ ನೀವು ಸಂಪರ್ಕ ಮಾಡಿದ್ರೆ ನಿಮ್ಗೆ ಕಡಿಮೆ ರೇಟಲ್ಲಿ ಸಿಗುತ್ತೆ. ಫಾರಂ ಇದೆ, ಅದಕ್ಕೋಸ್ಕರ ನೀವು ಸಾಮಾನ್ಯ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಇದನ್ನು ಕೂಡ ಮಾಡಿ ಕಲಾಕೃತಿಯನ್ನು ಮಾಡಿದ್ದಾರೆ. ಎಲ್ಲ ದವಸ ಧಾನ್ಯಗಳನ್ನು ಸೇರಿಸ್ಬಿಟ್ಟು ಇಲ್ಲಿ ಗಣಪತಿಯ ಒಂದು ಕಲಾಕೃತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸಂಕ್ರಾಂತಿಯ ಕಳಶ ಕೂಡ ಮಾಡಿದ್ದಾರೆ. ಎಲ್ಲ ದವಸ ಧಾನ್ಯಗಳನ್ನು ತಗೊಂಡು ರಂಗೋಲಿ ಒಳಗಡೆ ಹೂವುಗಳನ್ನು ಮಿಕ್ಸ್ ಮಾಡಿ ಈ ಒಂದು ಸಂಕ್ರಾಂತಿಯ ಕಳಶವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ ಸಾಲು ಮರದ ತಿಮ್ಮಕ್ಕ ಒಂದು ಇದನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ರೈತ ಮಿತ್ರ ತನೆ ಹೊತ್ತಕ್ಕಂಥ ಒಂದು ಮಹಿಳೆಯ ಒಂದು ಚಿತ್ರವನ್ನು ಕೂಡ ಬಿಡಿಸಿದ್ದಾರೆ. ಹಾಗೆಯೇ ಬಸವಣ್ಣ ಎತ್ತು ಮತ್ತು ರೈತನ ಒಂದು ನೇಗಿಲನ್ನು ಎತ್ಕೊಂಡು ಹೋಗ್ತಕ್ಕಂಥ ಒಂದು ಇದನ್ನು ಹುಣಸೆ ಬೀಜದಲ್ಲಿ ನೇಗಿಲನ್ನು ಮಾಡಿದ್ದಾರೆ. ಮೆಕ್ಕೆಜೋಳ ಹಾಗೆ ಹುಣಸೆ ಬೀಜಗಳಲ್ಲಿ ಈ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ. ಯಾವ ಊರಂದ್ರಿ? ಹರನಗಿರಿ, ರಾಣೆಬೆನ್ನೂರು. ನೋಡಕ್ ಬಂದಿರಲ್ಲ. ಎಷ್ಟು ವರ್ಷ ನಿಮಗೆ? ಹೌದಾ, ಎಷ್ಟು ವರ್ಷ ನಿಮಗೆ? ಎಷ್ಟು ವರ್ಷ? 92. ಹಳೆ ಹುಲಿ. ಎಲ್ಲ ದುರ್ಗಲ್ ಓಡಾಡಂದ್ರೆ ಅದೇ ಬರೀ ನಡ್ಕೊಂಡೆ ವಾಹನಗಳು ಅಂದ್ರೆ ಆಗಲ್ಲ, ಸುಮ್ಮನೆ ಕೆಲಸ ಮಾಡಿದ್ರೆ ಹೊಲದಲ್ಲಿ ಕೆಲಸ ಮಾಡ್ತಿದ್ರಿ? ಈಗಲೂ ಎಲ್ಲಾ ಮಾಡಿದ್ರಿ. ಓಟ್ ಹಾಕ್ಯಾನಿ, ಕೃಷಿ ಕಡ್ದಾನಿ, ಕಲ್ಲು ಹೊಡೆದಾನಿ, ಏನಿಂತ ಮಾಡಿಲ್ಲ ಅನ್ನಂಗ. ಈಗ ಮಾಡ್ತಿದ್ರಾ? ಈಗೆಲ್ಲ ಬಿಟ್ಟಿದ್ರಲ್ಲ? ಮಕ್ಕಳದ ಎಷ್ಟಾಯ್ತು ಹೊಲ? 30 ಎಕರೆ. 30 ಎಕರೆ ಐತಾ? ಪೂರ್ಣ ನೀರಾವರಿ. ಪಂಪ್ ಸೆಟ್ ಹಾಕ್ಯಂಡ್ರಿ. ಹೌದಾ? ಹರಿಹರ ಮುಂದೆ ಹೊಳಿ ಐತೆ, ತುಂಗಭದ್ರ. ಅದ ನಮಗೆ ಬರ್ತೇವೆ. ಸ್ನೇಹಿತರೆ, ಈ ಒಂದು ಫಲಪುಷ್ಪ ದರ್ಶನದಲ್ಲಿ ನಮ್ಮ ಚಿತ್ರದುರ್ಗದ ಚಿತ್ರ ಕಲಾಕಾರರು ಹಲವಾರು ಕಲಾಕೃತಿಗಳನ್ನು
ಇಲ್ಲಿ ಇದು ಬಿಡಿಸಿದ್ದಾರೆ. ಇವನ್ನ ಮಾರಾಟ ಕೂಡ ಮಾಡ್ತಾರೆ. ಅದರಲ್ಲಿ ನವೀನ್ ಬೇಂದ್ರೆ ಮತ್ತು ಶ್ರುತಿ ದೀಕ್ಷಿತ್ ಹಾಗೆಯೇ ಮಾರುತಿ ಇವೆಲ್ಲ ನನ್ನ ಸ್ನೇಹಿತರೆ. ನೋಡಿ, ಯಾರಿಗಾನ ಇಷ್ಟ ಇದ್ದರೆ ಈ ಪೇಂಟಿಂಗ್ಸ್ನ ನೀವು ತಗೋಬೋದು, ಮಾರಾಟಕ್ಕೆ ಕೊಡ್ತಾರೆ. ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ ಕಲಾಕೃತಿಗಳನ್ನು. ವೃಕ್ಷಮಾತೆ, ಸಾಲುಮರದ ತಿಮ್ಮಕ್ಕ ಕಲಾಕೃತಿ ನೀವು ನೋಡ್ಬೋದು. ತುಂಬ ಅದ್ಭುತ ರೀತಿಯಲ್ಲಿ ಮಾಡಿದ್ದಾರೆ. 33ನೇ ಫಲಪುಷ್ಪ ಪ್ರದರ್ಶನದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಚಿತ್ರಕಲಾ ಪ್ರದರ್ಶನ ಮಾಡಿದ್ದೀವಿ. ತೋಟಗಾರಿಕೆ ಇಲಾಖೆಯಿಂದ ಈ ಸರಿ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ಬಗ್ಗೆ, ಮಠದ ಬಗ್ಗೆ ಮತ್ತೆ ಸ್ವಾಮಿಗಳ ಬಗ್ಗೆ ಮಾಡಿದ್ದಾರೆ. ಮತ್ತೆ BL ವೇಣು ಅಂತ ಹೇಳ್ಬಿಟ್ಟು ಸಾಹಿತಿಗಳು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ತುಂಬಾ ಸಂಶೋಧನೆಗಳನ್ನ ಕೈಗೊಂಡಿದ್ದಾರೆ. ಹಾಗೆ ಸಾಕಷ್ಟು ಕಾದಂಬರಿಗಳು ಕೂಡ ಬರೆದಿದ್ದಾರೆ. ಅದರಲ್ಲಿ ಕೆಲವು ಸಿನಿಮಾ ಚಲನಚಿತ್ರಗಳಾಗಿ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ನುರಿತ ಕಲಾವಿದರನ್ನ ತಗೊಂಡು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಚಿತ್ರಗಳು ಕೂಡ ಪ್ರದರ್ಶನ ಮಾಡಿದ್ದೀವಿ. ಇಲ್ಲಿ ನಮ್ಮ ಟೀಮಿಂದ ಮಾಡಿರೋಂಥ ಒಂದು ಚಿತ್ರಕಲಾ ಪ್ರದರ್ಶನ, ನನ್ನ ಜವಳಿ ಶಾಂತಕುಮಾರ್ ಅಂತ ಹೇಳ್ಬಿಟ್ಟು, ನಾಗರಾಜ್ ಬೇಂದ್ರೆ ಅಂತ ಹೇಳ್ಬಿಟ್ಟು, ಸುವರ್ಣ ಮೇಡಮ್ ಅಂತ ಹೇಳ್ಬಿಟ್ಟು, ಮತ್ತು ನವೀನ್ ಬೇಂದ್ರೆ ಅಂತ, ಮಾರುತಿ ಅಂತ ಹೇಳ್ಬಿಟ್ಟು, ಶ್ರುತಿ ದೀಕ್ಷಿತ್ ಅಂತ ಹೇಳ್ಬಿಟ್ಟು, ಇನ್ನೂ ಒಂದಿಬ್ಬರು ಕಲಾವಿದರು ಇದ್ದಾರೆ, ಅವರು ಕೂಡ ಮಾಡಿದ್ದಾರೆ. ಇಲ್ಲಿ ಫಲಪುಷ್ಪ ಪ್ರದರ್ಶನ ತುಂಬ ಚೆನ್ನಾಗಾಗಿದೆ. ಯಾಕೆ ಅಂತಂದರೆ ಇದು ನಮ್ಮ ಚಿತ್ರದುರ್ಗ ಅಂತಂದರೆ ಐತಿಹಾಸಿಕ ಕೋಟೆ. ಆ ಐತಿಹಾಸಿಕ ಕೋಟೆಗಳನ್ನು ಕೂಡ ಮಾಡಿದ್ದಾರೆ. ಸಾಲುಮರದ ತಿಮ್ಮಕ್ಕನ ಬಗ್ಗೆ ಮಾಡಿದ್ದಾರೆ. ಮತ್ತು ಸಾಕಷ್ಟು ಫಲಪುಷ್ಪ ಪ್ರದರ್ಶನಗಳು ತುಂಬ ಚೆನ್ನಾಗಾಗಿದ್ದಾವೆ. ಇದರಲ್ಲಿ ಏನು ಅಂತಂದರೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಬೇರೆ ಬೇರೆ ಇಲಾಖೆಗಳಿಂದ ಬರ್ತಾರೆ, ಬೇರೆ ಬೇರೆ ಊರುಗಳಿಂದ ಬರ್ತಾರೆ, ಬೇರೆ ಬೇರೆ ತಾಲೂಕುಗಳಿಂದ ಬರ್ತಾರೆ. ಇದರಲ್ಲಿ ಆ ಫ್ಲವರ್ಸ್ಗಳನ್ನ ನೋಡಿದ ತಕ್ಷಣ ತುಂಬ ಖುಷಿ ಆಗುತ್ತೆ. ಈ ಕ್ರೌಡನ್ನೆಲ್ಲ ನೋಡ್ತಿದ್ದ ಅಂತಂದರೆ ನಮಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಈ ಇಲಾಖೆಗೆ ಮತ್ತು ನಮ್ಮ ಚಿತ್ರದುರ್ಗ ಜನತೆಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ. ತುಂಬ ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ನವೀನ್ ಬೇಂದ್ರೆ ಅಂತ. ನಾನೊಬ್ಬ ಪುಟ್ಟ ಕಲಾವಿದ, ಚಿತ್ರದುರ್ಗದ ಪುಟ್ಟ ಕಲಾವಿದ. ಇದು ಬಟ್ಟೆಯಲ್ಲಿ ಮಾಡಿರುವಂಥ ಕಳಿಂಗ ಮರ್ದನ ಸ್ಟ್ಯಾಚು. ಇದು ಬಟ್ಟೆಯಲ್ಲಿ ಮಾಡಿರೋದು, ಮತ್ತು ಥರ್ಮಾಕೋಲು, ತಂತಿ, ಪೇಪರ್ಸ್ ಯೂಸ್ ಮಾಡಿ ಮಾಡಿರುವಂಥದ್ದು ಕಲಾಕೃತಿ. ಇದು ಮಾಡೋದಕ್ಕೆ ಒಂದು 5 ದಿನ ತಗೊಂತು. ಆಮೇಲೆ ಈ ಸ್ಕಲ್ಚರ್ಸ್ ಎಲ್ಲ ನೋಡ್ಕೊಂಡು ಮಾಡೋ ಜೊತೆಗೆ ಒಂದು 5-6 ದಿನ ತಗೊಂತು. ಆದಷ್ಟು ಶ್ರಮ ಪಟ್ಟಿದ್ವಿ, ಜನನೂ ಅಷ್ಟೇ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಇದು ನನ್ನ ಕಲಾಕೃತಿಗಳು, ಅಕ್ರಾಲಿಕ್ ಕಲರು, ಕ್ಯಾನ್ವಾಸ್ ಮೇಲೆ ಮಾಡಿರುವಂಥದ್ದು. ಇದೆಲ್ಲ ಒಂದೊಂದು 5-5 ದಿನ ತೊಗೊಂಡಿದೆ ಪೇಂಟಿಂಗ್ ಮಾಡೋಕ್ಕೆ. ಇದು ಕ್ರಿಯೇಟಿವ್ ರಾಧಾಕೃಷ್ಣ. ಆಮೇಲೆ ಇದು ಅಷ್ಟೇ ಕ್ರಿಯೇಟಿವ್ ವರ್ಕ್ ಮಾಡಿರೋದು, ನಾನೇ ಇಮೇಜ್ ಮಾಡ್ಕೊಂಡು ಮಾಡಿರುವಂಥದ್ದು. ಇದು ಟೈಗರ್. ನೈಟ್ ಹೊತ್ತಲ್ಲಿ ಟೈಗರ್ ಹೊರಗೆ ನೀರಲ್ಲಿ ಈಜಾಡ್ಕೊಂಡು ಬರ್ತಾರೆ ಅಂತಾರ. ಇದು ಅಕ್ರಾಲಿಕ್ ಕಲರ್, ಕ್ಯಾನ್ವಾಸ್ ಮೇಲೆ ಮಾಡಿರುವಂತ ಕಲಾಕೃತಿ. ಹಿಂಭಾಗದಲ್ಲಿ ಏನು ನೋಡ್ತಾ ಇದ್ದೀರಾ, ನಮ್ಮ ಐತಿಹಾಸಿಕ ಕಲ್ಲಿನ ಕೋಟೆಯನ್ನು ರಕ್ಷಣೆ ಮಾಡಿದಂತಹ, ಹೈದರಾಲಿಯಿಂದ ರಕ್ಷಣೆ ಮಾಡಿದಂತಹ ವೀರವನಿತೆ ಓಬವ್ವನ ಒಂದು ಇದರಲ್ಲಿ ಕೂಡ ನೀವು ನೋಡ್ಬೋದು. ಹಾಗೆಯೇ ಒಂಟಿಕಲ್ ಬಸವಣ್ಣ, ಐತಿಹಾಸಿಕ ಕಲ್ಲಿನ ಕೋಟೆಯಲ್ಲಿ ಪ್ರಸಿದ್ಧ ಆಗ್ತಂಥ ಒಂಟಿಕಲ್ ಬಸವಣ್ಣನ ಕೂಡ ನೀವು ಹಿಂದ್ಗಡೆ ನೋಡ್ಬೋದು. ನಮ್ಮ 1777ರಲ್ಲಿ ಹೈದರಾಲಿ ಸೈನಿಕರು ಓಬವ್ವನ ಕಿಂಡಿ ಮುಖಾಂತರ ಬಂದಾಗ ಹೈದರಾಲಿ ಸುಮಾರು ಜನ ಸೈನಿಕರನ್ನ ಹೊಡೆದು ಚಿತ್ರದುರ್ಗದ ಐತಿಹಾಸಿಕ ಕಲ್ಲಿನ ಕೋಟೆಯನ್ನು ರಕ್ಷಣೆ ಮಾಡಿದಂತಹ ಒನಕೆ ಓಬವ್ವ ಇವತ್ತಿಗೂ ಕೂಡ ಅಜರಾಮರ. ಆ ಒಂದು ಇದನ್ನು ಕೂಡ ಇಲ್ಲಿ ಕಾನ್ಸೆಪ್ಟ್ ಪುಷ್ಪ ದರ್ಶನದಲ್ಲಿ ಒನಕೆ ಓಬವ್ವನ ಒಂದು ಇದು ಕೂಡ ಮಾಡಿದ್ದಾರೆ. ತುಂಬ ಹೆಮ್ಮೆಯ ವಿಚಾರ ಇದು. ಏನ್ ಚಿನ್ನಿ ಅದು? ಏನ್ ಚಿನ್ನಿ? ಚಿನ್ನಿ ಏನದು? ಇದು ಬಟರ್ಫ್ಲೈ. ಯಾವುದು ಇದು? ಬಟರ್ಫ್ಲೈ. ನೋಡಿ, ಇಲ್ಲಿ ನಮ್ಮ ಏನು T20 ವಿಶ್ವಕಪ್ ಎಲ್ಲ ನಡೀತಾ ಇದೆ. ನಮ್ಮ ಇಂಡಿಯನ್ ಟೀಮ್ ಇದು. ಅಲ್ಲಿ ಸೂರ್ಯಕುಮಾರ್ ಯಾದವ್, ವಿರಾಟ್ ಕೊಹ್ಲಿ, ಅಭಿಷೇಕ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಜಸ್ಪ್ರೀತ್ ಬುಮ್ರಾ, ರೋಹಿತ್ ಶರ್ಮಾ, ಕುಲ್ದೀಪ್ ಯಾದವ್,
ಮತ್ತು ಇಲ್ಲಿ ವಾಷಿಂಗ್ಟನ್ ಸುಂದರ, ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ವಿಶ್ವಕಪ್ಪು ಗೆದ್ದು ಭಾರತ ಅಂತೇಳಿ ಒಂದು ಕಾನ್ಸೆಪ್ಟಲ್ಲಿ ನಮ್ಮ ಇಂಡಿಯನ್ ಟೀಮ್ನ ಈ ಕಲ್ಲಂಗಡಿ ಹಣ್ಣಲ್ಲಿ ಈ ಥರ ಒಂದು ಇದನ್ನು ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ ಸುಮಾರು ಹಣ್ಣುಗಳನ್ನು ಕೂಡ ಇಲ್ಲಿ ಮಾಡಿ ಇಟ್ಟಿದ್ದಾರೆ. ಪಪ್ಪಾಯಿ ಮತ್ತು ಬೀಟ್ರೋಟು, ಸೀತಾಫಲ, ಸೌತೆಕಾಯಿ, ದಾಳಿಂಬ್ರೆ, ಸಪೋಟ, ಕ್ಯಾರೆಟು, ಬದನೆಕಾಯಿ ಮತ್ತು ಊದುಗುಂಬಳಕಾಯಿ, ಕಲ್ಲಂಗಡಿ, ಹಾಗೆಯೇ ಹೂವು, ಗುಲಾಬಿ ಹೂವು, ಮೆಣಸಿನ್ಕಾಯಿ, ಹೀರೆಕಾಯಿ, ಪಪ್ಪಾಯಿ, ಈಗ ನಿಂಬೆಹಣ್ಣು, ತೆಂಗಿನಕಾಯಿ, ಬಾಳೆಹಣ್ಣು, ಈ ಕಡೆ ನುಗ್ಗೆಕಾಯಿ ಮತ್ತು ಸೋರೆಕಾಯಿ, ಮೆಣಸಿನ್ಕಾಯಿ, ಮತ್ತು ಬೆಂಡೆಕಾಯಿ, ಕ್ಯಾರೆಟು, ಹೀರೆಕಾಯಿ, ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ಮು, ಸೌತೆಕಾಯಿ, ಎಲ್ಲ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಬೆಳೆದಂತಹ ತರಕಾರಿ, ಹಣ್ಣುಗಳು ಮತ್ತು ಹೂವುಗಳನ್ನು ಇಲ್ಲಿ ದರ್ಶನಕ್ಕೆ ಇಟ್ಟಿದ್ದಾರೆ. ಎಲ್ಲರೂ ನೋಡಿ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಎಷ್ಟೋ ತರಕಾರಿಗಳು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಹಣ್ಣುಗಳನ್ನು ಇವೆಲ್ಲ ನ್ಯಾಚುರಲ್ ಆಗಿ ಬೆಳೆದಂತಹ ಬಾಳೆಹಣ್ಣು ನೋಡಿ, ಬಾಳೆಹಣ್ಣು ಗೊನೆ. ಸರ್ ನಮಸ್ಕಾರ, ನನ್ನ ಹೆಸರು ಜಗದೀಶ್ ವಿರೂಪಾಕ್ಷಗೌಡ ಬಾವಿಕಟ್ಟಿ ಅಂತೇಳಿ. ನಾವು ಧಾರವಾಡದವರು. ನಾನು ಕೃಷಿ ಹುಟ್ಟುವಳಿಗಳಿಂದ ಕಲಾಕೃತಿ ಮಾಡುವಂಥದ್ದು ನಮ್ಮದೊಂದು ಹಾಬಿ. ಅದರಂತೆ ತೆಂಗಿನಕಾಯಿ ಮತ್ತು ಲೀಫು, ಅದರಂತೆ ಕೃಷಿ ತ್ಯಾಜ್ಯಗಳಿಂದ ಮತ್ತು ಕೃಷಿ ಹುಟ್ಟುವಳಿಗಳಿಂದ ಮಾಡುವಂಥದ್ದು ನನ್ನದೊಂದು ಹವ್ಯಾಸ. ಅದರ ಪ್ರಕಾರ ನನ್ನನ್ನು ಗುರುತಿಸಿ ತೋಟಗಾರಿಕಾ ಇಲಾಖೆ ಚಿತ್ರದುರ್ಗ ಸುಮಾರು ಒಂದು 10 ವರ್ಷಗಳಿಂದ ನನ್ನ ಪ್ರದರ್ಶನಕ್ಕೆ ಕರೆಸಿ ಸನ್ಮಾನ ಮಾಡಿ ಕಳಿಸುವಂಥ ವ್ಯವಸ್ಥೆ ಈ ಚಿತ್ರದುರ್ಗದಲ್ಲಿದೆ. ವ್ಯವಸ್ಥೆನೂ ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಈ ಜಂಟಿ ನಿರ್ದೇಶಕರು ಮತ್ತು ಅವರ ಟೀಮ್ಗೆ ಧನ್ಯವಾದ ಹೇಳಬೇಕು. ಅದರಂತೆ ಸಾಕಷ್ಟು ಜನ, ಲಕ್ಷಾಂತರ ಜನ ನೋಡ್ಯಾರ ಅಂತ ಹೇಳ್ಬೋದು. ಈ ನನ್ನ ಕಲೆಯನ್ನ ಬಹಳ ಒಳ್ಳೆಯ ತನದಿಂದ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತು ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ಲಿಕ್ಕೆ ಇಚ್ಛಪಡ್ತೀನಿ.